ರಾಯಬಾಗ್ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕನಗೌಡ ಅಧಿಕಾರ ಅವಧಿಯಲ್ಲಿಯೇ ನಡೆದಂತಹ ನಕಲಿ ಜಮೀನು ಮಾರಾಟ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಿನ ಅಳಗವಾಡಿಯ ಗ್ರಾಮದ ಯಲ್ಲವ ಸಿದ್ದಪ್ಪ ಕಬ್ಬೂರೆ 74 ವರ್ಷ ಇವರ ಆಸ್ತಿ ನಂಬರ್ 72/1 ಇದರ ಪೈಕಿ 12 ಗುಂಟೆ ಜಮೀನು ಇವರಿಗೆ ವಿಠಲ್ ಲಕ್ಷ್ಮಣ್ ಹಳ್ಳೂರು ಸಾಕಿನ್ ಹಾರುಗೇರಿ ಇವರಿಗೆ ಕಬಳಿಕೆ ಮಾಡಲಾಗಿದೆ ಎಂದು ಅಜ್ಜಿ ಯಲ್ಲವ ಸಿದ್ದಪ್ಪ ಕಬ್ಬೂರೆ ಸಬ್ ರಿಜಿಸ್ಟರ್ ಅಧಿಕಾರಿ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ರಾಯಬಾಗ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಇದು ಹಿಂಗೆ ಆಸ್ತಿ ಕಬಳಿಕೆ ನಡೆದಿದ್ದು 4ನೇ ಬಾರಿ ಎಂದು ಸ್ಥಳದಲ್ಲಿ ನೆರೆದಿದ್ದ ಜನ ಹೇಳುತ್ತಿದ್ದಾರೆ. ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕನಗೌಡ ಅವರನ್ನ ಕೇಳಿದರೆ ಆ ದಿನ ನಾನು ಇರಲಿಲ್ಲ, ಬೇರೆ ಅಧಿಕಾರಿ ಇನ್ಚಾರ್ಜ್ ಮೇಲೆ ಈ ಕಚೇರಿಯಲ್ಲಿ ಇದ್ದರು ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದ ಮಾಡಿಕೊಂಡು ಈ ನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಎಂದು ಅಜ್ಜಿ ಯಲ್ಲವ ಕಬ್ಬೂರೆ ರಾಯಬಾಗ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಅಧಿಕಾರಿ ವಿರುದ್ಧ ಗಲಾಟೆ ಮಾಡಿದ್ದಾರೆ. ಯಾವ್ರಿ ಏನಾಗಿತ್ರಿ? ದೋನ್ ನಂಬರ್ ಮಾಡಿ ಬೇರೆದವ್ರ ಆಧಾರ್ ಕಾರ್ಡ್ ಕೊಟ್ಟ, ಬೇರೆದವ್ರ ಇದ್ರ ಕೊಟ್ಟ, ತಮ್ಮ ಕೊಟ್ಟ, ಹಾಕಿಬಿಟ್ಟು ಪತ್ರ ಮಾಡಿ. ಏನ್ ಹೆಸರು? ಸಿದ್ದಪ್ಪ ಕಬ್ಬೂರಿ. ಎಲ್ಲವ ಸಿದ್ದಪ್ಪ ಕಬ್ಬೂರಿ ಮಾಡ್ಕೊಂಡವ್ರು ಆಳ್ಗೋಡಿ ಮಾಡ್ಕೊಂಡವ್ರ ಹೆಸರು ವಿಠಲ್ ಲಕ್ಷ್ಮಣ ಹಳ್ಳೂರಿ. ಯಾವಾಗ ಐತ್ರಿ ಅದ? ಇದು ಡೇಟ್ ರೀ ಒಂದು ಹಿಡ್ತಾ ಬರ್ತದೆ 20 ದಿವಸ, ಒಂದು ತಿಂಗಳೊಳಗೆ ಆಗೈತೇನ್ರಿ? ಈ ಸರ್ ಇಲ್ಲಾಗಿರೇನ್ರಿ ಅವಾಗ? ಇಲ್ಲ, ಅವ್ರು ಇಲ್ಲ ಹೇಳ್ತಾರೆ, ಬೇರೆ ಇನ್ಚಾರ್ಜ್ ಇದ್ದಾಗ ಮಾಡ್ಕೊಂಡ್ರೆ ಅಧಿಕಾರಿಗಳು ಬೇಜಾಬ್ದಾರ ಐತೆ. ಯಾಕಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ಅವರ ಸ್ಕ್ಯಾನ್ ಮಾಡ್ತಾರೆ. ಒಂದು ಹಕ್ಕುಪಟ್ಟಿ ಪತ್ರಕ ಹಕ್ಕುಪಟ್ಟಿ ಪತ್ರಕ ಎಲ್ಲರೂ ಕೇಳ್ತಿರ್ತಾರು. ಇಂಥ ಒಂದು ಇವ ಹಂಗ ಒಳಗೆ ಹೋಗ್ತಿರ್ತಾವ. ಆ ಇಲ್ದನ ಸಹಿ ಆಗಿತ್ರಿ ಅದ? ಇದಾಗಿರಿ ಒಂದು ನಿನ್ನೆ ಸಂಜೆ 4 ಗಂಟೆ ಗೊತ್ತಾದ್ರು. ನೀವು ಬಂದಿಲ್ಲಾಗಿರಿ ಸಹಿ ಮಾಡಕ್ಕೆ? ನಿಮ್ಮ ಹೆಸರು ರೀ? ಈ ವೇಳೆ ಸ್ಥಳೀಯ ಪತ್ರಕರ್ತರು ವಿಡಿಯೋ ಮಾಡುತ್ತಿದ್ದಾಗ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಸಂಕನಗೌಡ ಪತ್ರಕರ್ತರಿಗೆ ನಾಲಿಗೆ ಹರಿಬಿಟ್ಟು ತನ್ನ ಸಿಬ್ಬಂದಿಗಳಿಂದ ಮೊಬೈಲ್ನಲ್ಲಿ ವಿಡಿಯೋ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ನಿರಂತರ ಇದ್ದರೂ ಬೆಳಗಾವಿಗೆ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲದಂತೆ ತೋರುತ್ತಿದ್ದಾರೆ. ಇನ್ನು ಈ ಅಜ್ಜಿ ತನ್ನ ಜಮೀನು ನನ್ನ ಹೆಸರಿಗೆ ಆಗುವವರೆಗೂ ಕೂಡ ಈ ಕಚೇರಿ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದ್ದಾರೆ. ಸರ್ ಯಾವ್ದು ಕೊಟ್ಟಾರ ಅಳಗವಾಡಿದ್ರಿ. ಸೊ ಅವತ್ತ ಸೈನ್ ನೋಡ್ರೆ ನಾನು ಇರಲಿಲ್ಲ, ನಾ ಇರಂದಾಗ ಆಗೈತಿ, ನಾ ಇದ್ದಾಗ ಆಗಿಲ್ಲ. ಸೊ ಇನ್ಚಾರ್ಜ್ ಇದ್ದವರು ಅವತ್ತಿನ ಡೇಟ್ ತಗೊಂಡು ನಾವು ಯಾರಿದ್ರು ಏನಿದ್ರು ಅದು ನೋಡ್ತೀವಿ. ಪ್ಲಸ್ ಯಾರ ಕಡೆ ತಗೊಂಡ್ರೆ ತಮ್ಮಲ್ಲಿ ನಾವು FIR ಆಗತ್ತೆ ಆಗತ್ತೆ. ಸರ್ ಅವ್ರ ಹೆಸರೇನ್ರಿ? ಅಜ್ಜಿಯವ್ರ ಹೆಸರು ಯಲ್ಲವ ಸಿದ್ದಪ್ಪ ಕಬ್ಬೂರಿ. ಅಳಗವಾಡಿ ಅಲ್ರಿ? ಅಳಗವಾಡಿ ಆಸ್ತಿನೂ ಅಳಗವಾಡಿ. ಎಷ್ಟು ಗಂಟೆ ಐತೆ ಸರ್? ಸರ್ ಮಾಡ್ಕೊಂಡ್ರೆ ಹೆಸರು 12 ಗಂಟೆ ಐತೆ. 12 ಗಂಟೆ ರೀ ಸರ್. ಸರ್ ಯಾರ ಹೆಸರು ಮ್ಯಾಗ ಆಗಿತ್ತು? ಎಲ್ಲ ಕಬ್ಬೂರಿ ಕೊಟ್ಟವ್ರಿ, ವಿಠಲ್ ಹಳ್ಳೂರು ತೊಗೊಂಡವ್ರು. ಓಕೆ, ಇದು ಅಳಗವಾಡಿ ಆಸ್ತಿ. ಸ್ಕ್ಯಾನ್ ಮಾಡೋ ಟೈಮ್ದಾಗ ರೀ ಆಧಾರ್ ಕಾರ್ಡ್ ಚೆಕ್ ಮಾಡಂಗಿಲ್ಲ ಸರ್? ಆಧಾರ್ ಕಾರ್ಡ್ ಮಾಡಿರ್ತಾರ, ತೆಗೆದು ನೋಡ್ತೀವಿ, ನೋಡ್ತೀವಿ ಎಲ್ಲ ಕಡೆ ನಮ್ಗೆ ಪ್ರೂಫ್ ಕೊಡ್ತೀವಿ. ಇನ್ನೊಂದು ಸೈಡ್ ನಾವು ನಮ್ಮ ಆಫೀಸ್ನಾಗ ಏನು ಡಾಕ್ಯುಮೆಂಟ್ಸ್ ತೆಗೆದು ನೋಡ್ತೀವಿ. ಕರೆ ಇತ್ತಂದ್ರೆ ಓಕೆ, ಅದು ನಿಮಗೂ ಹೇಳ್ತಿಲ್ಲ, ಕರೆ ಇತ್ತು ಸುಳ್ಳು ಇತ್ತು ನೀವು ನೀವು ಇರುತ್ತಿರಲ್ಲ, ನಾವೇನು ಮಾಡೋದು ನಿಮ್ಮೆಲ್ಲ ಕರೆದ ಹೇಳ್ತೀವಿ. ಏನಾಗ್ತೈತಿ ಕರೆದ ನಾನು ಸರ್ ರವಿ ಅಂತ ಹೇಳಿ ಸಬ್ ರಿಜಿಸ್ಟರ್. ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಇನ್ನಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಿ ಬಡವರಿಗೆ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ರಾಯಬಾಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your